ಹಾಯ್ ಗಾಯ್ಸ್, ವೆಲ್ಕಮ್ ಟು ಅರುಣ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಬ್ಲಾಕ್ 1ನಲ್ಲಿ ಬರುವಂಥ ಛಂದಸ್ಸು, ವರ್ಣ ಋತುಗಳು ಮತ್ತು ಮಾತಾ ಋತುಗಳ ಬಗ್ಗೆ, ಅಂದರೆ ಥರ್ಡ್ ಇಯರ್ BA ಆಪ್ಷನಲ್ ಕನ್ನಡ ಟೆಕ್ಸ್ಟ್ ಬುಕ್ 3ರಲ್ಲಿ ಬರುವಂತಹ ಬ್ಲಾಕ್ 1ನಲ್ಲಿ ನಾನು ಘಟಕ 1, 2, 3, 4 ಆಗಲೇ ನಾನು ಅಪ್ಲೋಡ್ ಮಾಡಿದ್ದೇನೆ. ಸೊ ಯಾರೆಲ್ಲ ನೋಡಿಲ್ಲ ನೋಡಿ. ಹಾಗೆ ಘಟಕ 5ರ ಬಗ್ಗೆ ಇವತ್ತು ಪಾರ್ಟ್ 2 ವಿಡಿಯೋ, ನಾನು ಪಾರ್ಟ್ 1 ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ನೋಡಿ ಈ ಒಂದು ವಿಡಿಯೋನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಸೊ ವೆಯ್ಟ್ ಮಾಡೋದು ಬೇಡ, ಜಸ್ಟ್ ಸ್ಟಾರ್ಟ್ ದ ವಿಡಿಯೋ. ಸೊ ಇವತ್ತು ನಾವು ಇಂದಿನ ವಿಡಿಯೋದಲ್ಲಿ ಉತ್ಪಲಮಾಲೆ ವೃತ್ತದ ಬಗ್ಗೆ, ಶಾರ್ದೂಲ ವಿಕ್ರೀಡಿತ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮತ್ತೇಬ ವಿಕ್ರೀಡಿತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ, ಆಯಿತಾ? ಎಲ್ಲ ವೃತ್ತಗಳಂತೆ ಇದರಲ್ಲಿಯೂ 4 ಪಾದಗಳು ಇರುತ್ತವೆ. ಹಾಗೆ ಪ್ರತಿ ಪಾದದಲ್ಲಿ 20 ಅಕ್ಷರಗಳಿರುತ್ತವೆ. ಇವುಗಳಲ್ಲಿ ಕ್ರಮವಾಗಿ ಮತ್ತೇಬ ವಿಕ್ರೀಡಿತದಲ್ಲಿ ಏನಂದರೆ, ಎಲ್ಲ ವೃತ್ತಗಳಲ್ಲಿ ಅಂತೆ ಇದರಲ್ಲಿಯೂ 4 ಪಾದಗಳು ಇರುತ್ತೆ. ಪ್ರತಿ ಪಾದಗಳಲ್ಲಿ ಎಷ್ಟು ಅಕ್ಷರಗಳಿರುತ್ತೆ? 20 ಅಕ್ಷರಗಳಿರುತ್ತೆ. ಇವುಗಳಲ್ಲಿ ಕ್ರಮವಾಗಿ ಸಗಣ, ಬಗಣ, ರಗಣ, ನಗಣ, ಮಗಣ, ಯಗಣ ಈ ಗಣಗಳು ಒಂದು ಲಘು, ಒಂದು ಗುರು ಬರುವುದು ಸಾಮಾನ್ಯ. ಒಂದು ಲಘು, ಇದರಲ್ಲಿ ಮೊದಲು ಫಸ್ಟ್ ಲಘು, ಹಾಗೆ ಗುರು ಬರುವುದು ಸಾಮಾನ್ಯ. ನಾಗವರ್ಮ ಲಘುದ್ವದ್ವಂ ಗುರುದ್ವದ್ವಂ ಆಗಿರೆ ಮತ್ತೇಬ ಎಂದು ಹೇಳಿದ್ದಾನೆ. ಕನ್ನಡ ಕೈಪಿಡಿಯಲ್ಲಿ ಇದರ ಲಕ್ಷಣವನ್ನು ಹೀಗೆ ಸೂತ್ರಿಸಿ ಕೊಟ್ಟಿದ್ದಾನೆ. ಸೊ ಇದನ್ನ ನೋಡೋಣ. ಸಾ ಬಾರಂ ನಂ ಮಯ ಲಂ ಗ ಮಂ ಗೆಗೊಳಲ್ ಮತ್ತೇಬ ವಿಕ್ರೀಡಿತಂ. ಇದರ ಲಕ್ಷಣವನ್ನು ಉದಾಹರಣೆಯೊಂದರ ಮೂಲಕ ನಾವಿಲ್ಲಿ ನೋಡೋಣ, ಆಯ್ತಾ? ಸ ಬಾರ ನ ಮಯ ಲಘು. ಸೊ ಇವು ಎಷ್ಟು ಮಾತ್ರೆ ಇದೆ ಅಂತ ನೋಡೋಣ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30. ಸೊ ಮೊದಲನೇ ಸಾಲಿನಲ್ಲಿ ನಾವು 30 ಮಾತ್ರೆಗಳನ್ನು ನೋಡ್ಬೋದು. ಸೊ ಇನ್ನೊಂದು ಇಲ್ಲಿ ನಾವಾಗಿ ಹೇಳಿದಾಗೆ ಉತ್ಪಲಮಾಲೆಯಲ್ಲಿ ಸ್ಟಾರ್ಟಿಂಗ್ ಲೈನಲ್ಲಿ ಮೊದಲನೇ ವರ್ಡ್ 2 ಮಾತ್ರೆ ಗುರು ಮತ್ತು 2 ಲಘು ಬಂದರೆ ಅದನ್ನು ನಾವು ಉತ್ಪಲಮಾಲೆ ಅಂತ ನಾವು ಐಡೆಂಟಿಫೈ ಮಾಡ್ತೇವೆ. ಹಾಗೆಯೇ ಶಾರ್ದೂಲ ವಿಕ್ರೀಡಿತದಲ್ಲಿ 3 ಗುರು ಬಂದರೆ ಅದನ್ನು ನಾವು ಶಾರ್ದೂಲ ವಿಕ್ರೀಡಿತ. ಅಂದರೆ ಪ್ರತಿ ಒಂದು ಸಾಲಿನಲ್ಲಿ ಮೊದಲನೆಯ ವರ್ಡ್ ಏನಿರುತ್ತೆ ಅಲ್ಲಿ ನಾವು 3 ಗುರುಗಳು ಬಂದಲ್ಲಿ ಅದನ್ನು ಶಾರ್ದೂಲ ವಿಕ್ರೀಡಿತ. ಹಾಗೆ ಉತ್ಪಲಮಾಲೆಯಲ್ಲಿ ಮೊದಲನೇ ಲೈನಲ್ಲಿ ಗುರು 2 ಲಘು ಬಂದಲ್ಲಿ ಅದನ್ನು ನಾವು ಏನಂತ ಕರಿತೇವೆ? ಉತ್ಪಲಮಾಲೆ ಅಂತ ಕರಿತೇವೆ. ಹಾಗೆಯೇ ಇಲ್ಲಿ ನಾವು ಮತ್ತೇಬ ವಿಕ್ರೀಡಿತದಲ್ಲಿ ಸ್ಟಾರ್ಟಿಂಗ್ ಪ್ರತಿಯೊಂದು ಲೈನ್ನಲ್ಲಿಯೂ 2 ಲಘು ಹಾಗೆ ಗುರು ಬಂದರೆ ಅದನ್ನು ನಾವು ಏನಂತ ಕರಿತೇವೆ? ಮತ್ತೇಬ ವಿಕ್ರೀಡಿತ ಅಂತ ಕರಿತೇವೆ. ಸೊ ಸರಿಯಾಗಿ ಜ್ಞಾಪನ ಇಟ್ಕೊಳ್ಳಿ. ಹಾಗೆಯೇ ಇದು ಏನಪ್ಪ ಅಂದರೆ ಸ ಬ ರ ನ ಮ ಯ ಲಘು, ಅರ್ಥ ಆಯ್ತಾ? ಸೊ ಇಲ್ಲಿ ನೋಡಬಹುದು. ಈಗ ನಾವು 2ನೇ ಸಾಲಿನಲ್ಲಿ ಎಷ್ಟು ಮಾತ್ರೆಗಳಿದೆ ಅಂತ ನೋಡೋಣ. 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 2ನೇ ಸಾಲಿನಲ್ಲಿ 31 ಮಾತ್ರೆಗಳಿದೆ. ಹಾಗೆ 4ನೇಯಲ್ಲಿ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 24, 25, 26, 27, 28, 29, 30. ಹಾಗೆ 4ನೇ ಸಾಲಿನಲ್ಲಿ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30. ಸೊ ನಾವಿಲ್ಲಿ ಮೊದಲನೇ ಸಾಲಿನಲ್ಲಿ ಹಾಗೆ 3ನೇ ಸಾಲಿನಲ್ಲಿ ಹಾಗೆ 4ನೇ ಸಾಲಿನಲ್ಲಿ 30 ಮಾತ್ರೆಗಳನ್ನು ನೋಡಿದ್ವಿ. ಇಲ್ಲಿ 2ನೇ ಸಾಲಿನಲ್ಲಿ 31 ಮಾತ್ರೆಗಳಿದೆ. ಸೊ ಇದನ್ನು ನಾವು ಈ ಪದ್ಯ ಯಾವುದಪ್ಪ ಅಂದರೆ, ಇದನ್ನು ಕೂಡ ನೀವು ಸರಿಯಾಗಿ ಪ್ರತಿಯೊಂದು ನೀವು ಪದ್ಯವನ್ನು ಅದನ್ನು ನೋಡಿಕೊಂಡು ಕರೆಕ್ಟಾಗಿ ಎಕ್ಸಾಮ್ ಪ್ರಿಪೇರ್ ಆಗಿದ್ದರೆ ನಿಮಗೆ ಇದರಲ್ಲಿ ಯಾವ್ದು ಬೇಕಾದ್ರೂ ನಿಮಗೆ ಕೊಡಬಹುದು. 4 ಆಪ್ಷನ್ ಇರುತ್ತೆ. ಸೊ 2ನ್ನು ನೀವು ಬರಿಬೇಕಾಗುತ್ತೆ.
5 ಮಾರ್ಕ್ಸ್ ಒಟ್ಟು ಟೇಬಲ್ 10 ಮಾರ್ಕ್ಸ್ಗೆ. ಅರ್ಥ ಆಯ್ತಾ? ಸೊ ನಿಮಗೆ ಕ್ವಶನ್ ಪೇಪರ್ 3ಯಲ್ಲಿ ನಿಮಗೆ ಫಸ್ಟ್ ಕೇಳದೆ ಗಣ ವಿಂಗಡಿಸಿ ಇದು ಯಾವ ಒಂದು ವೃತ್ತ ಯಾವುದು ಅಂತ ನಿಮಗೆ ಕಂಡುಹಿಡಿಯಿರಿ ಅಂತ ಕೊಡ್ತಾರೆ. ಅದನ್ನು ನೀವು ಮಾಡಿದ್ರೆ ನಿಮಗೆ 5 ಮಾರ್ಕ್ಸ್ ಕೊಡ್ತಾರೆ. ಎರಡನ್ನ ನೀವು ಗಣ ವಿಂಗಡಿಸಿ ಗಣವನ್ನ ಮಾತೆಗಳನ್ನೆಲ್ಲ ಹಾಕಿದ್ರೆ ನಿಮಗೆ 5 ಮಾರ್ಕ್ಸ್ 10 ಮಾರ್ಕ್ಸ್ ಕೊಡ್ತಾರೆ. ಸೊ ಇದನ್ನು ಸರಿಯಾಗಿ ಜ್ಞಾಪನ ಇಟ್ಕೊಂಡು ತಿಳ್ಕೊಳ್ಳಿ ಅಂತ ಹೇಳ್ತಾ, ಸೊ ಇದು ಗದ ಯುದ್ಧದ 6ನೇ 11ನೇ ಪದ್ಯ. ಇದು ಶಾರ್ದೂಲ ವಿಕ್ರೀಡಿತ ಮತ್ತೇವ ವಿಕ್ರೀಡಿತ ವೃತ್ತದ ವಿಶೇಷವನ್ನು ತಿಳ್ಕೊಳ್ಳೋಣ. ಶಾರ್ದೂಲ ವಿಕ್ರೀಡಿತ ಮತ್ತೇವ ವಿಕ್ರೀಡಿತ ವೃತ್ತಗಳಲ್ಲಿ ಮಾತ್ರೆಗಳ ಲೆಕ್ಕಾಚಾರದಂತೆ ಲಯ ಭೇದವಿಲ್ಲ. ಇದರಲ್ಲಿ ವರ್ಣಗಳ ಲೆಕ್ಕಾಚಾರದಂತೆ ಗಣಗಳ ಯೋಜನೆಯಲ್ಲಿ ಮಾತ್ರ ಭೇದ ಕಂಡು ಬರುತ್ತದೆ. ಸೊ ನೋಡ್ಬೋದು ಇಲ್ಲಿ ಮಾತ್ರೆಗಳು ಚೇಂಜಸ್ ಇದೆ, ಒಂದೇ ಇಲ್ಲ ಅಲ್ವಾ? ಅದೇ ಭೇದ ಕಂಡು ಬರುತ್ತೆ. ಮಾತ್ರೆಗಳಂತೆ ಲೆಕ್ಕಾಚಾರ ಮಾಡಿದರೆ ಎರಡರಲ್ಲಿಯೂ ಚರಣಕ್ಕೆ 30 ಮಾತ್ರೆಗಳು. ನೋಡಿ, ನಾನು ಅವಾಗ ಹೇಳಿದಾಗ 30 ಮಾತ್ರೆಗಳಿದೆ. ಚರಣದ ಮೊದಲಿನ 2 ಅಕ್ಷರಗಳನ್ನ ಬಿಟ್ಟರೆ ಮುಂದಿನ ಗುರು ಲಘುಗಳು ಯೋಜನೆ ಒಂದೇ ರೀತಿಯದು. ಹಾಗಾಗಿ ಇವೆರಡು ಮಾತ್ರೆಗಣದ ಲೆಕ್ಕಕ್ಕೆ ಸುಲಭವಾಗಿ ನುಸುಳಿಕೊಳ್ಳುತ್ತವೆ. ಆದ್ದರಿಂದ ಕನ್ನಡದ ಸೊಲ್ಲಿಗೆ ಚಂಪಕ ಉತ್ಪಲ ಮಾಲೆಗಳಷ್ಟು ಇವು ಹೊಂದಿಕೊಂಡಿಲ್ಲ. ಸೊ ಇವು ಎಷ್ಟಾದರೂ ಮಾತ್ರೆಗಳು ಬರ್ಬೋದು. ಅದು ಏನಾದರೂ ಆಗಿಲ್ಲ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ. ಸೊ ಸ್ಟಾರ್ಟಿಂಗ್ ಪ್ರತಿಯೊಂದು ಸಾಲಿನಲ್ಲಿ ಸ್ಟಾರ್ಟಿಂಗ್ 2 ಲಘು 1 ಗುರು ಬಂದಲ್ಲಿ ಅದನ್ನು ನೀವು ಏನಂತ ಮತ್ತೇವ ವಿಕ್ರೀಡಿತ ಅಂತಲೇ ನೀವು ಬರಿಬೇಕು. ಗುರು ಲಘು ಮತ್ತೆ ವಿಂಗಡಣೆ ಮಾಡಿ. ಅರ್ಥ ಆಯ್ತಾ? ಮತ್ತೇವ ವಿಕ್ರೀಡಿತದ ಗತಿ ಮಂದ, ಅದರ ಲಯ ನಿಂತು ಸಾಗುತ್ತದೆ. 13ನೇ ಅಕ್ಷರಕ್ಕೆ ಯತಿ ಬರುತ್ತದೆ. 13ನೇ ಅಕ್ಷರಕ್ಕೆ ಯತಿ ಬರುತ್ತದೆ. ಆದ್ದರಿಂದ ಈ ವೃತ್ತ ಗಂಭೀರವಾದ ವಿಚಾರಕ್ಕೆ ಸರಿ ಹೊಂದುತ್ತದೆ. ಭಕ್ತಿಗೆ ನೀತಿಗೆ ತುಂಬ ಅನುಕೂಲವಾದ ವೃತ್ತವಿದು. ಸೊ ಇವಾಗ ನಾವು ಶ್ರದ್ಧರ ವೃತ್ತದ ಬಗ್ಗೆ ತಿಳಿದುಕೊಳ್ಳೋಣ. 4 ಪಾದಗಳು ಇರುತ್ತವೆ. ಪ್ರತಿ ಪಾದದಲ್ಲಿಯೂ 21 ಅಕ್ಷರಗಳು ಇರುತ್ತೆ. ಆದರೆ ಅಲ್ಲಿ 33 ಮಾತ್ರೆಗಳು ಇರುತ್ತವೆ. ಇಲ್ಲಿ ನೋಡಿ, ಇದಂತೂ ಕರೆಕ್ಟ್ ಆಗಿದೆ, ಇಲ್ಲಿ ಏನು ಡೌಟ್ ಇಲ್ಲ. ಎಷ್ಟು ನೋಡಿ, ಅವರೇ ಹೇಳಿದ್ದಾರೆ 4 ಪದಗಳಿರುತ್ತಂತೆ. 4 ಪದಗಳಂದ್ರೆ 4 ಸಾಲಿನ ಪದ್ಯ ಇರುತ್ತೆ. ಪ್ರತಿ ಪಾದದಲ್ಲಿ 20 ಅಕ್ಷರಗಳಿರುತ್ತಂತೆ. 20 ಅಕ್ಷರಗಳಿರುತ್ತೆ. ಹಾಗೆ 33 ಮಾತ್ರೆಗಳು ಇರುತ್ತವಂತೆ ಪ್ರತಿ ಸಾಲಿನಲ್ಲಿ. ಪ್ರತಿ ಪಾದದ ಗಣವಿನ್ಯಾಸ ಮಗಣ ರಗಣ ಬಗಣ ಯಗಣ 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 ಆಗಿರುತ್ತವಂತೆ. ಪ್ರತಿ 7ನೇ ಅಕ್ಷರಕ್ಕೆ ಯತಿ ಬರುತ್ತದಂತೆ. ಗುರು 4 ಶ್ರಗ್ಧರೆ ಎಂದು ನಾಗವರ್ಮ ಹೇಳಿದ್ದಾನೆ. ತೊಚ್ಚಲ್ ಮರಂಬನಂ ಮೂಯಗಣ ಮೂಮದೆ ತಂ ಶ್ರಗ್ಧರ ರಾವೃತ್ತ ಮಕುಂ ಎಂಬುದಾಗಿ ಕನ್ನಡ ಕೈಪಿಡಿಯಲ್ಲಿ ಹೇಳಿದೆ. ಇದರ ಲಕ್ಷಣವನ್ನು ಉದಾಹರಣೆಯೊಂದರ ಮೂಲಕ ನಾವಿಲ್ಲಿ ನೋಡ್ಕೊಳ್ಳೋಣ. ಸೊ ಇಲ್ಲಿ ಶ್ರಗ್ಧರ ವೃತ್ತದಲ್ಲಿ ನಾವು ಸ್ಟಾರ್ಟಿಂಗ್ 3 ಗುರುಗಳಿದ್ರೆ ಅದನ್ನು ನಾವು ಏನಂತ ಐಡೆಂಟಿಫೈ ಮಾಡಬೇಕಪ್ಪ ಅಂದರೆ ಶ್ರಗ್ಧರ ವೃತ್ತ ಅಂತ ಮೆನ್ಷನ್ ಮಾಡಬೇಕು. ಹಾಗೆ ಎಷ್ಟು ಅಕ್ಷರಗಳಿರುತ್ತೆ ಅಂತಂದರೆ 20 ಪ್ರತಿ ಪಾದದಲ್ಲಿಯೂ ಪ್ರತಿಯೊಂದು ಸಾಲಿನಲ್ಲಿ 30 ಅಕ್ಷರಗಳಿರುತ್ತಂತೆ. 21 ಅಕ್ಷರಗಳು ಇರುತ್ತಂತೆ. ಹಾಗೆ ಮಾತ್ರೆಗಳು ಎಷ್ಟಿರುತ್ತೆ ಅಂತ ನಾವು ಒಂದ್ಸಲ ಇವಾಗ ಕೌಂಟ್ ಮಾಡೋಣ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33. ಸೊ ನೋಡಿ, ಕರೆಕ್ಟ್ ಅವ್ರು ಹೇಳ್ದಂಗೆ 33 ಮಾತ್ರೆಗಳಿದೆ. ಸೊ ನೆಕ್ಸ್ಟ್ ನೋಡೋಣ. 1 2 3 4 5 6 7 8 9 10 11 12 13 14 15 16 17 18 19 21 22 23 24 25 26 27 28 29 30 31 32 33 34. ನಾನೇ ಒಂದು ಎಕ್ಸ್ಟ್ರಾ ಎಣಿಸ್ಬಿಟ್ಟಿದ್ದೀನಿ. ಸೊ 33 ಇದರಲ್ಲೂ ಕರೆಕ್ಟಾಗಿದೆ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33. ಸೇಮ್ ಇದರಲ್ಲೂ ಕೂಡ 33 ಇದೆ. ಹಾಗೆ 1 2 3 4 5 6 7 8 9 10 11
12 13 14 15 16 17 18 19 20 21 22 23 24 25 26 27 28 29 30 31 32 33 ಸೇಮ್ ಇದರಲ್ಲೂ ಕೂಡ 33 ಆಗಿದೆ. ಸೊ ಇದು ಯಾವುದೋ ಒಂದು ಪದ್ಯ ಅಂದರೆ ಪಂಪ ಭಾರತದ 12ನೆಯ 104ನೆಯ ಪದ್ಯ ಇದು. ವರ್ಣವೃತ್ತಗಳಲ್ಲಿ ಗಣ ವಿಭಜನೆ ಅಕ್ಷರಗಳನ್ನಾಧರಿಸಿ ನಡೆಯುತ್ತದೆಯೇ ವಿನ ಮಾತ್ರೆಗಳನ್ನು ಆಧರಿಸಿ ಅಲ್ಲ. ನೋಡ್ಬೋದು ಇಲ್ಲಿ ವರ್ಣವೃತ್ತಗಳು ಅಂತ ಬಂದಾಗ ನಾವಲ್ಲಿ ಗಣ ವಿಭಜನೆ ಅಕ್ಷರಗಳನ್ನ ಆಧರಿಸಿ ನಡೆಯುತ್ತದೆ ವಿನಃ ಮಾತ್ರೆಗಳನ್ನು ಆಧರಿಸಿ ಅಲ್ಲ. ಈಗ ನಾವು ಮುಂದಿನ ನಾನು ಇಷ್ಟೊಂದು ಲೆಕ್ಕ ಆಗ್ತಿದ್ದೀನಿ ಅಂದರೆ ನಮಗೆ ಇದು ಕೆಲವೊಂದೀಗ ವರ್ಣವೃತ್ತಗಳಲ್ಲಿ ನಮಗೆ ಮಾತ್ರೆಗಳ ಅವಶ್ಯಕತೆ ಇಲ್ಲ, ಅದು ಎಷ್ಟಾರು ಇಲ್ಲಿ ನಮ್ಗೆ ಅದು ಬೇಕಾಗಿಲ್ಲ. ಬಟ್ ನಮಗಿಲ್ಲಿ ಅವ್ರು ಏನು ಕೇಳ್ತಾರೆ ಅಂದರೆ ಇದು ಯಾವ ಒಂದು ವೃತ್ತ, ಯಾವ ಒಂದು ಇದು ಅಕ್ಷರ ಅಂದರೆ ನೇಮ್ ಏನು ಅಂದರೆ ಮೇನ್ ಒಂದು ಇರುತ್ತಲ್ಲ ಷಡ್ದರ ವೃತ್ತ ಹಾಗೆ ಉತ್ಪಲಮಲ ಅಂತ, ಇದು ಯಾವ ಒಂದು ವೃತ್ತ ಅಂತ ನಮ್ಮನ್ನು ಕೇಳಿದಾಗ ನಮಗೆ ನಮಗೆ ಆನ್ಸರ್ ಸಿಗಬೇಕು. ಸೊ ಅದಷ್ಟೇ ಮುಖ್ಯ ಆಗಿರುತ್ತೆ ವರ್ಣವೃತ್ತಗಳಲ್ಲಿ. ಸೊ ಅದಕ್ಕಾಗಿ ಇಲ್ಲಿ ಅವ್ರು ಹೇಳ್ತಿದ್ದಾರೆ ಮಾತ್ರೆಗಳು ಅದೆಷ್ಟರ ಇಲ್ಲೇ ಅದು ಲೆಕ್ಕಕ್ಕೆ ಬರಲ್ಲ. ಸೊ ನೀವು ನೋಡ್ಬೋದು, ನೀವು ಇಲ್ಲಿ ಮತ್ತೆ ವಿಕ್ರೀಡಿತದಲ್ಲೂ ಕೂಡ ನಮಗೆ ಸರಿಯಾದ ಒಂದು ಸಿಗಲಿಲ್ಲ. ಇಲ್ಲಿ ನೋಡ್ಬೋದು ಪ್ರತಿ ಸಾಲಿನಲ್ಲಿ ನಮಗೆ 33 ಮಾತ್ರೆಗಳಿದೆ, ಬಟ್ ಇಲ್ಲಿ ಅಲ್ಲೂ ಸಿಗಲಿಲ್ಲ ನಮಗೆ. ಆ್ಯಂಡ್ ನಮಗೆ ಇದರಲ್ಲಿ ಶಾದಲ್ಲಿ ವಿಕ್ರೀಡಿತದಲ್ಲಿ 30 ಮಾತ್ರೆಗಳು ಸಿಕ್ತು, ಬಟ್ ಉತ್ಪಲ ಮಲೆಯಲ್ಲೂ ಕೂಡ ನಮಗೆ ಸಿಗಲಿಲ್ಲ. 3 ಲೈನಲ್ಲಿ ಸಿಕ್ತು, ಬಟ್ 1 ಲೈನಲ್ಲಿ ಸಿಗಲಿಲ್ಲ. ಸೊ ಹಾಗೆ 3 ಅಕ್ಷರಗಳಿಗೆ ಅನುಗುಣವಾಗಿ ಗಣವಿಭಜನೆ ಆಗಿರುವುದನ್ನು ಮೇಲಿನ ಉದಾಹರಣೆಯಿಂದ ನಾವು ತಿಳಿದುಕೊಂಡಿದ್ದೇವೆ ಅಲ್ವಾ. ಹಾಗೆಯೇ ಪ್ರತಿ ಪಾದದ 7ನೆಯ ಅಕ್ಷರಕ್ಕೆ ಯತಿಯ ನಿಲುಗಡೆಯಾಗಿದೆ. ಈ ವೃತ್ತದ ಪ್ರತಿ ಪಾದವೊಂದರಲ್ಲಿ 21 ಅಕ್ಷರಗಳಿರುವುದನ್ನು ನಾವು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು. ಇದೇ ಅಕ್ಷರಗಳು ಕೂಡ ಇಂಪಾರ್ಟೆಂಟು. ಇವಾಗ ಮಹಾಷಗ್ದರ ವೃತ್ತದ ಬಗ್ಗೆ ತಿಳ್ಕೊಳ್ಳೋಣ. ಉಳಿದೆಲ್ಲ ವೃತ್ತಗಳ ಹಾಗೆಯೇ ಈ ವೃತ್ತದಲ್ಲಿಯೂ 4 ಪಾದಗಳಿರುತ್ತೆ. ಪಾದವೊಂದರಲ್ಲಿ 22 ಅಕ್ಷರಗಳಿದ್ದು 33 ಮಾತ್ರೆಗಳಿರುತ್ತವೆ. ಪ್ರತಿ ಚರಣದ 15ನೆಯ ಅಕ್ಷರಕ್ಕೆ ಯತಿ ಬರುತ್ತದೆ. 15ನೇ ಅಕ್ಷರಕ್ಕೆ ಏನು ಬರುತ್ತೆ? ಯತಿ ಬರುತ್ತೆ. ಮಹಾಷಗ್ದ ವೃತ್ತಕ್ಕೂ ಗುರು ಲಘು ವಿನ್ಯಾಸದಲ್ಲಿ ಒಂದೇ ಸರಣಿ ಬರುವುದು ಕಂಡುಬರುತ್ತದೆ. ಷಡ್ದರ ವೃತ್ತದಲ್ಲಿ ಬರುವ ಆದಿಗುರುವಿಗೆ ಬದಲಾಗಿ ಈ ವೃತ್ತದ ಪಾದಗಳ ಮೊದಲಲ್ಲಿ 2 ಲಘು ಬರುತ್ತವೆ. ಉಳಿದೆಡೆಗಳಲ್ಲಿ ಗುರು ಲಘುಗಳ ವಿನ್ಯಾಸದಲ್ಲಿ ಇವೆರಡು ವೃತ್ತಗಳಿಗೆ ಭಿನ್ನತೆ ಕಂಡುಬರುವುದಿಲ್ಲ. ಲಘುದ್ವಯ ತ್ರಿಗುರುವಿದ್ದಕ್ಕೂ ಮಹಾಷಗ್ದರೆ ಎಂದು ನಾಗವರ್ಮ ತಿಳಿಸಿದ್ರೆ, ಕನ್ನಡ ಕೈಪಿಡಿಕಾರರು ಶತತನಂ ಸಂರಂಗಂ ನೆರೆದೆಸೆಯ ಮಹಾಷಗ್ದ ವೃತ್ತ ಮಕ್ಕು ಎಂದು ತಿಳಿಸಿದ್ದಾರೆ. ಇವಾಗ ಮಹಾಷಗ್ದರ ವೃತ್ತದ ಬಗ್ಗೆ ನಾವು ಅದರ ಉದಾಹರಣೆಯನ್ನು ತಿಳಿದುಕೊಳ್ಳೋಣ. ಇಲ್ಲಿ ನೋಡಬಹುದು, ಪ್ರತಿಯೊಂದು ಸಾಲಿನಲ್ಲಿ ಮೊದಲನೆಯ ವರ್ಡ್ನಲ್ಲಿ ಅಕ್ಷರದಲ್ಲಿ ನಾವು 2 ಲಘು ಹಾಗೆ 1 ಗುರು ಬಂದರೆ 2 ಲಘು ಹಾಗೆ 1 ಗುರು ಬಂದರೆ ಪ್ರತಿ ಸಾಲಿನಲ್ಲಿ ನಾವು ಅದನ್ನು ಏನಂತ ತಿಳ್ಕೋಬೇಕು? ಮಹಾಷಗ್ದರ ವೃತ್ತ ಅಂತ ನಾವು ಐಡೆಂಟಿಫೈ ಮಾಡಬೇಕು ವರ್ಣವೃತ್ತದಲ್ಲಿ. ಅರ್ಥ ಆಯ್ತಾ? ಸೊ ಇಲ್ಲಿ ನೋಡಬಹುದು, ಅವರೇ ಹೇಳಿದಾಗೆ ಪ್ರತಿ ಒಂದು ಸಾಲಿನಲ್ಲಿ 33 ಮಾತ್ರೆಗಳಿರುತ್ತೆ. ಸೊ ಅದನ್ನು ನಾನು ಕೌಂಟ್ ಮಾಡಲ್ಲ ಇವಾಗ, ಸುಮ್ಮನೆ ಟೈಮ್ ವೇಸ್ಟ್. ಸೊ ಇದು ಯಾವುದೇ ಒಂದು ಪದ್ಯ ಅಂದರೆ ಪಂಪ ಭಾರತದ 14ನೆಯ 64ನೆಯ ಪದ್ಯವಾಗಿದೆ. ಅರ್ಥ ಆಯ್ತಾ? ಇದಕ್ಕೆ ಇನ್ನೊಂದು ಉದಾಹರಣೆಯಾಗಿ ಗದಯುದ್ಧದ ಈ ಪದ್ಯವನ್ನು ನಾವು ಗಮನಿಸೋಣ. ಸೊ ಇಲ್ಲಿ ನೋಡಿ, ಇಲ್ಲೂ ಕೂಡ 2 ಲಘು 1 ಗುರು ಕೂಡ ಇಲ್ಲೂ ಬಂದಿದೆ. ಸೊ ಇಲ್ಲಿ ನೋಡ್ಬೋದು. ಷಗ್ದರ ಮಹಾಷಗ್ದರ ವೃತ್ತಗಳ ವಿಶೇಷ ಏನಂದ್ರೆ, ಷಗ್ದರೆ ಮಹಾಷಗ್ದರ ವೃತ್ತಗಳು ಸಂಸ್ಕೃತದಿಂದ ಕನ್ನಡಕ್ಕೆ ನೇರವಾಗಿ ಬಂದವುಗಳಾಗಿದೆ. ಇವುಗಳ ಲಯ ಕನ್ನಡಕ್ಕೆ ಅತಿ ದೂರ, ಯತಿಯ ತೊಂದರೆ ಹೆಚ್ಚು, ಗತಿ ಹೆಚ್ಚಾಗಿ ಮುಗ್ಗರಿಸುತ್ತದೆ. ಹಾಗಾಗಿ ಲಯ ಜೋಲಿ ಹೊಡೆಯುತ್ತದೆ. ಆದುದರಿಂದಾಗಿ ಇವುಗಳ ಪ್ರಯೋಗ ಕನ್ನಡದಲ್ಲಿ ಬಹಳ ಕಡಿಮೆ. ಬಳಕೆಯಾದರೂ ಪದ್ಯಗಳು ಸಂಸ್ಕೃತ ಪದಗಳಿಂದ ತುಂಬಿರುತ್ತವೆ. ಚಂಪಕಮಾಲೆ, ಉತ್ಪಲಮಾಲೆ ಹಾಗೂ ಶಾರ್ದೂಲ ವಿಕ್ರೀತ ಪೀಡಿತ ಮತ್ತೇವ ವಿಕ್ರೀಡಿತ ವೃತ್ತಗಳ ಗೀಯತೆ ಇಲ್ಲಿಲ್ಲ. ಕೌತುಕ ಪ್ರಕಟಣೆಗೆ
ವೀರ ರೌದ್ರಗಳ ಅಭಿವ್ಯಕ್ತಿಗೆ ಇವು ತುಂಬ ಸಹಕಾರಿಯಾಗಿವೆ. ಮಹಾಶಬ್ದರ ವೃತ್ತವಂತೂ ವೀರ ರೌದ್ರ ರಸಗಳನ್ನು ವ್ಯಕ್ತ ಮಾಡಲು ತುಂಬ ಸಮರ್ಥವಾದ ವೃತ್ತವೆನಿಸಿದೆ. ಆದುದರಿಂದಲೇ ಗದಯುದ್ಧ, ಶಬರ ಸಂಕವಿರಳಾಸ, ಕರವಿಲಾಸ ಮೊದಲಾದ ವೀರರಸ ಪ್ರಧಾನವಾದ ಕಾವ್ಯಗಳಲ್ಲಿ ಇದರ ಬಳಕೆ ಹೆಚ್ಚಾಗಿ ಕಂಡು ಬರುತ್ತದೆ. ಸೊ ಇವಾಗ ನಾವು ಚಂಪಕಮಾಲೆ ವೃತ್ತದ ಬಗ್ಗೆ ತಿಳ್ಕೊಳ್ಳೋಣ. ಚಂಪಕಮಾಲ ಹಾಗೆ ಉತ್ಪಲಮಾಲ ವೃತ್ತ ನಮಗೆ ತುಂಬ ಜಾಸ್ತಿ ಬರುತ್ತದೆ. ಇವು ಮಿಕ್ಕಿದವೆಲ್ಲ ಅಷ್ಟು ನಮಗೆ ಬರಲ್ಲ, ಕೊಡಲ್ಲ. ಸೊ ನೋಡೋಣ, ಇವಾಗ ಚಂಪಕಮಾಲ ವೃತ್ತ ನೋಡೋಣ. ವಿಶೇಷವಾಗಿ ಹಾಗೆ ಇದನ್ನು ಜ್ಞಾಪನ ಇಟ್ಕೊಳ್ಳಿ. ಇದು ನೆನೆಯದಿರಣ್ಣ ಭಾರತದೊಳಿಂಪೆ ಚಿ ರಾಚು ಮನದೊಮ್ಮೆ ಚಿತ್ತದಿ. ಇದು ತುಂಬ ಇಂಪಾರ್ಟೆಂಟ್, ನಿಮಗೆ ಎಕ್ಸಾಮ್ಗೆ ಕೇಳುವಂಥದ್ದು. ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ, ಅರ್ಥ ಆಯ್ತಾ? ಸೊ ವಿಶೇಷವಾಗಿ ಬಳಕೆಯಾಗಿರುವ 6 ವೃತ್ತಗಳಲ್ಲಿ ಅತ್ಯಂತ ಜನಪ್ರಿಯವಾದ ವೃತ್ತ ಇದು. ನೋಡಿ ಎಷ್ಟು ಚೆನ್ನಾಗಿದೆ ಹೆಸರು, ಚಂಪಕಮಾಲ ವೃತ್ತ ಅಂತ. ಪಾದವೊಂದರಲ್ಲಿ 21 ಅಕ್ಷರಗಳು ಇದ್ದು, ಎಷ್ಟಿದೆ? 21 ಅಕ್ಷರಗಳಿದ್ದು ಮಾತೆಗಳ ಸಂಖ್ಯೆ 28 ಆಗಿರುತ್ತದೆ. ಅಂದರೆ ಲಘು ಗುರುಗಳು ಎಷ್ಟಿರುತ್ತೆ? 28 ಇರುತ್ತದೆ. 28 ಮಾತ್ರೆಗಳು ಆಗಿರುತ್ತವೆ. ಲಘುವು 4 ಚಂಪಕಂ ಎಂದು ನಾಗವರ್ಮ ತಿಳಿಸಿದ್ದಾರೆ. ಸೊ ಲಘು 4 ಇದ್ದರೆ ಅದನ್ನು ನಾವು ಏನಂತ ತಿಳ್ಕೊಬೇಕು? ಚಂಪಕಮಾಲ ವೃತ್ತ ಅಂತ ನಾವು ತಿಳ್ಕೊಬೇಕು. ನಜ ಬಜ ಜಂ ಜರಂ ಬಗೆಗೊಳ್ಳುತ್ತೀರೆ ಚಂಪಕಮಾಲೆ ಎಂದು ಕನ್ನಡ ಕೈಪಿಡಿಯಲ್ಲಿ ಇದರ ಲಕ್ಷಣವನ್ನು ಸೂತ್ರೀಕರಿಸಲಾಗಿದೆ. ಆ ಪ್ರಕಾರ ಈ ವೃತ್ತದ ಪ್ರತಿ ಪಾದದಲ್ಲಿ ನಗಣ, ಜಗಣ, ಬಗಣ, ಜಗಣ ಹಾಗೆ ಜಗಣ, ರಗಣ ಗಣಗಳು ಬಂದಿರುತ್ತವೆ. 13ನೆಯ ಅಕ್ಷರಕ್ಕೆ ಯತಿ ಬರುತ್ತದೆ. ಎಷ್ಟನೇ ಇಲ್ಲಿ? 13 ಅಕ್ಷರಕ್ಕೆ ಯತಿ ಬರುತ್ತೆ. ಒಂದು ಉದಾಹರಣೆಯ ಪದ್ಯದ ಮೂಲಕ ಇದರ ಲಕ್ಷಣವನ್ನು ನಾವು ತಿಳಿದುಕೊಳ್ಳೋಣ. ಸೊ ಇಲ್ಲಿ ನೋಡ್ಬೋದು, ನನಗೆ ಇಲ್ಲೊಂಥರ ತುಂಬ ಡಿಫ್ರೆನ್ಸ್ ಕಾಣಿಸ್ತಿದೆ ಅಲ್ವಾ? ನಾವು ಎಲ್ಲ ಏನು ವೃತ್ತ ನೋಡ್ಕೊಂಬಂದ್ವಿ ಅಲ್ಲೆಲ್ಲ ಮೊದಲನೇ ಸಾಲಿನಲ್ಲಿ ಸೇಮ್ ಎಷ್ಟಿತ್ತು ನಮಗೆ? ಸೊ ಒಂದೇ ರೀತಿಯಾದ ನಾವು ಮೊದಲನೇ ವರ್ಡಲ್ಲಿ ನೋಡ್ಕೊತಿದ್ವಿ. ಬಟ್ ಇಲ್ಲಿ ಏನಂದರೆ, ಇಲ್ಲಿ 4 ಗುರುಗಳನ್ನ ಹೇಳಿದ್ದಾರೆ. ಬಟ್ ಇಲ್ಲಿ ನೋಡ್ಬೋದು, ಬಟ್ ಇಲ್ಲಿ ಲಘು ಬಂದಿದೆ ಸ್ಟಾರ್ಟಿಂಗು ವರ್ಡಲ್ಲಿ. ಸೊ ನಾವು ಇದನ್ನು ಹೇಗೆ ಐಡೆಂಟಿಫೈ ಮಾಡೋದು? ನೆನೆಯದಿರಣ್ಣ ಭಾರತದೊಳಿಂ ಪೇಚರಾಜು ಮನೊಂದೆ ಚಿತ್ತದಿಂ ಅಂತ ಕೊಟ್ಟಿದ್ದಾರೆ. ಇದು ಸ್ವಲ್ಪ ಡಿಫ್ರೆನ್ಸ್ ಅನಿಸ್ತಿದೆ ಅಲ್ವಾ? ಸೊ ಮುಂದಿನ ನೋಡೋಣ ಇದು ಹೇಗೆ ಅಂತ. ಸೊ ಇಲ್ಲಿ ಅವರೇ ಹೇಳಿರಂಗೆ ಲಘುವು 4 ಇರಲ್ಲಂಥದ್ದು ಚಂಪಕಮಾಲ ವೃತ್ತ. ಲಘು 4 ಇದ್ರೆ ಅದನ್ನು ನಾವು ಏನಂತ ಕರಿತೇವೆ? ಚಂಪಕಮಾಲ ವೃತ್ತ. ಸೊ ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಉದಾಹರಣೆಯಾಗಿ ಇದನ್ನು ಕೊಡಲಾಗಿದೆ. ಇದನ್ನು ಸಹ ಗಮನಿಸಿ. ಇದೇ ರೀತಿ ಪ್ರಾಚೀನ ಕನ್ನಡ ಕಾವ್ಯಗಳ ಪದ್ಯಗಳಿಗೆ ಪ್ರಸ್ತಾರ ಹಾಕುವ ವಿಧವನ್ನು ಕಲಿಯಬಹುದಾಗಿದೆ. ಪ್ರತಿ ಸಾಲಿನಲ್ಲಿ 13ನೆಯ ಅಕ್ಷರಕ್ಕೆ ಎತ್ತಿ ಬರುವುದನ್ನು ನಾವಿಲ್ಲಿ ಗಮನಿಸಬಹುದು. ಪಿನಾಕ. ಸೊ ಇಲ್ಲೂ ಕೂಡ ನ ಜ ಬ ಜ ಜ ರ ಅಂತಿದೆ. ಸೇಮ್ ಇಲ್ಲೂ ಕೂಡ ಅಷ್ಟೇನೆ. ಇಲ್ಲಿ ನೋಡ್ಬೋದು, ಇಲ್ಲೂ ಕೂಡ 4, ಬಟ್ ಇಲ್ಲಿ ಡಿವೈಡ್ ಮಾಡಿದಾರಲ್ಲ, ಸೊ ಅದಕ್ಕೆ ನಮಗೆ ಗೊತ್ತಾಗ್ತಾ ಇಲ್ಲ. ಸೊ ಸ್ಟಾರ್ಟಿಂಗು ಲಘು, ಇಲ್ಲೂ ಸೆಕೆಂಡ್ ಲೈನಲ್ಲೂ ಕೂಡ ಲಘು ಬಂದಿದೆ, ಹಾಗೆ 3ನೇ ಲೈನಲ್ಲೂ ಕೂಡ ಲಘು ಬಂದಿದೆ, ಹಾಗೆ 4ನೇ ಲೈನಲ್ಲೂ ಕೂಡ 4 ಲಘುವನ್ನು ನೋಡ್ಬೋದು. ಸೊ ನಮಗೆ ಈ ಥರ ಬಂದರೆ ನಮಗೆ ಏನು ಕನ್ಫ್ಯೂಸ್ ಆಗಲ್ಲ. ಸೊ ಈ ಥರ ಬಂದದನ್ನು ನಾವು ಏನಂತ ತಿಳ್ಕೊಬೇಕು? ಚಂಪಕಮಾಲ ವೃತ್ತ. ಚಂಪಕಮಾಲೆ ವೃತ್ತದ ವಿಶೇಷ ಏನಪ್ಪ ಅಂತಂದರೆ, ಚಂಪಕಮಾಲೆ ಕನ್ನಡ ಕವಿಗಳಿಗೆ ಬಹು ಪ್ರಿಯವಾದ ವೃತ್ತ. ಯಾಕಂದರೆ ಅದರ ಬಳಕೆಯ ಪ್ರಮಾಣ ಹೆಚ್ಚು. ಅದರ ಲಯ ಕನ್ನಡ ಗತಿಗೆ ಹೆಚ್ಚಾಗಿ ಹೊಂದಿಕೊಂಡಿದ್ದು ಇದಕ್ಕೆ ಒಂದು ಮುಖ್ಯ ಕಾರಣವಿರಬೇಕು. ಸಂಸ್ಕೃತದ ಸರಸಿ ವೃತ್ತವನ್ನು ಇದು ಹೋಲುತ್ತದೆ ಎಂದು DS ಕರ್ಕಿ ಅವರ ಅಭಿಪ್ರಾಯವಾಗಿದೆ. ನಯವಾದ ನಡಿಗೆಯುಳ್ಳ ಚಂಪಕಮಾಲೆ ಮೃದು ಭಾವನೆಗಳಿಗೆ ಅಂದರೆ ಶೃಂಗಾರ, ಕಾರುಣ ಮೊದಲಾದ ಭಾವನೆಗಳ ಅಭಿವ್ಯಕ್ತಿಗೆ ಅತ್ಯಂತ ಸಹಕಾರಿ ವೃತ್ತವೆನಿಸಿದೆ. ಈ ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಶಾರ್ದೂಲ ವಿಕ್ರೀಡಿತ, ಮತ್ತೇವ ವಿಕ್ರೀಡಿತ ಹಾಗೂ ಷಡ್ದರ ವೃತ್ತ, ಮಹಾಷಡ್ದರ ವೃತ್ತಗಳು ಸಂಸ್ಕೃತದಿಂದ ಕನ್ನಡಕ್ಕೆ ನೇರವಾಗಿ ಬಂದ ವೃತ್ತಗಳಾಗಿವೆ.
ಮತ್ತೇವ ವಿಕ್ರೀಡಿತ ಹಾಗೂ ಶಬ್ದರ ವೃತ್ತ ಮಹಾಶಬ್ದರ ವೃತ್ತಗಳು ಸಂಸ್ಕೃತದಿಂದ ಕನ್ನಡಕ್ಕೆ ನೇರವಾಗಿ ಬಂದಂತಾಗಿದೆ. ಆದರೆ ಚಂಪಕಮಾಲೆ ಮತ್ತು ಉತ್ಪಲ ಮಾಲೆಗಳು ಸಂಸ್ಕೃತದಿಂದ ಬಂದರೂ ಹೆಸರು ಬದಲು ಮಾಡಿಕೊಂಡು ಬಂದಿವೆ ಎನ್ನಲಾಗಿದೆ. ಉತ್ಪಲಮಾಲೆ, ಶಾರ್ದೂಲ ವಿಕ್ರೀಡಿತ, ಶ್ರಗ್ಧರ ಇವುಗಳ ಮೊದಲ ಗುರುವಿಗೆ 2 ಲಘುಗಳನ್ನು ಇಟ್ಕೊಂಡು ಇಟ್ಟುಕೊಂಡು ಚಂಪಕ ಮತ್ತೇವ ಮಹಾಶಬ್ದದ ವೃತ್ತಗಳನ್ನು ಕನ್ನಡ ಕವಿಗಳು ಮಾಡಿಕೊಂಡಿರಬಹುದೆಂದು ಅಭಿಪ್ರಾಯವಿದೆ. ಸೊ ಇಲ್ಲಿ ನೋಡ್ಬೋದು, ನಾವು ಎರಡನೇ ಒಂದು ಪದ್ಯದಲ್ಲಿ 4 ಲಘುಗಳನ್ನು ನೋಡಿದ್ದೀನಿ. ಸೊ 4 ಲಘು ಬಂದರೆ ಅದನ್ನು ನಾವು ಚಂಪಕಮಾಲೆ ವೃತ್ತ ಅಂತ ನಾವು ಹೇಳೋಣ. ಬಟ್ ಇಲ್ಲಿ ನೋಡ್ಬೋದು, ನೆನೆಯದಿರಣ್ಣ ಅದರಲ್ಲಿ ಸ್ಟಾರ್ಟಿಂಗ್ ನಮಗೆ 4 ಲಘುಗಳು ಬಂದಿದೆ. ಆದರೆ ನಾವು 3ನೇ ಮತ್ತು 4ನೇ ಸಾಲಿನಲ್ಲಿ ನಾವು ಏನು ನೋಡಿದ್ವಿ, ಸ್ಟಾರ್ಟಿಂಗ್ ಗುರು, ಹಾಗೆ ಆನಂತರ ನಾವು ಲಘುವನ್ನು ನೋಡಿದ್ವಿ ಅಲ್ವಾ. ಸೊ ಅದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಅದನ್ನು ನಾವು ಕ್ಲೀನಾಗಿ ಅದನ್ನು ಐಡೆಂಟಿಫೈ ಮಾಡ್ಕೋಬೇಕು. ಅರ್ಥ ಆಯ್ತಾ? ಸೊ ಇವಾಗ ಅರ್ಧ ಸಮ ವೃತ್ತಗಳ ಬಗ್ಗೆ ತಿಳ್ಕೊಳ್ಳೋಣ. ಪ್ರತಿ ಪದ್ಯದಲ್ಲಿ 4 ಪಾದಗಳಿರುತ್ತವೆ. ಎಷ್ಟು ಪಾದಗಳಿರುತ್ತೆ? 4 ಪಾದಗಳಿರುತ್ತವೆ. 4 ಪಾದ ಅಂದರೆ ಇವಾಗ ಏನು ಡಿವೈಡ್ ಮಾಡಿದಾರಲ್ಲ, ಲೈನ್ ಎಳೆದಿದ್ದಾರಲ್ಲ, ಅದನ್ನು ನಾವು ಏನಂತ ಕರಿತೇವೆ? ಪಾದ ಅಂತ ಕರಿತೇವೆ. 1 ಮತ್ತು 3ನೆಯ ಚರಣಗಳು ಮತ್ತು 1 ಮತ್ತು 3ನೆಯ ಚರಣಗಳು, ಹಾಗೆ 2 ಹಾಗೂ 4ನೆಯ ಚರಣಗಳು ಸಮ ಅಕ್ಷರಗಳನ್ನು ಹೊಂದಿರುತ್ತವೆ. ಅರ್ಧ ಸಮವೃತ್ತಗಳಲ್ಲಿ ಈಗ 4 ಮಾತ್ರೆ ದೊರೆತಿವೆ. ಅವುಗಳೆಂದರೆ ನಾಗ, ವಿಯೋಗಿನಿ, ವಸಂತಮಾಲಿಕೆ ಹಾಗೂ ಪುಷ್ಟಿತಾಗ್ರ. ಇವೇ ಆ 4 ಅರ್ಧ ಸಮವೃತ್ತಗಳು. ಪುಷ್ಟಿತಾಗ್ರ ಅಕ್ಷರ ವೃತ್ತಕ್ಕೆ ಉದಾಹರಣೆಯಾಗಿ ಒಂದು ಪದ್ಯವಾಗನ್ನು ನಾವು ಗಮನಿಸಬಹುದು. ಪರಿವೃತ ನೃಪತುಂಗ ದೇವ ಮಾರ್ಗಂ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಇಂಪಾರ್ಟೆಂಟ್, ಇದು ಕೂಡ ನೋಡ್ಕೊಳ್ಳಿ. ಸೊ ಇಲ್ಲಿ ಏನು ಕೇಳಿದ್ದಾರೆ? ಸೊ ನಾವು ಸ್ಟಾರ್ಟಿಂಗ್ ಇಲ್ಲಿ 3 ಲಘುಗಳನ್ನು ನೋಡಿದ್ದೇವೆ. ಪ್ರತಿ ಒಂದು ಪದ್ಯದ ಸಾಲಿನಲ್ಲಿ ನಾವು ಮೊದಲನೆಯದು ವರ್ಡ್ ಏನಿದೆ ಅದು ಲಘುವಾಗಿದ್ದರೆ 3 ಲಘುಗಳು ಬಂದರೆ ಅದನ್ನು ನಾವು ಅರ್ಧ ಸಮವೃತ್ತಗಳು ಅಂತ ನಾವು ತಿಳಿದುಕೋಬೇಕು. ಇದರ ವಿಷಮಪಾದದಲ್ಲಿ ನರ ಯಗಣಗಳು, ಸಮಪಾದಗಳಲ್ಲಿ ನಜರ ಗಣಗಳು 1 ಗುರುವು ಬಂದಿರುತ್ತದೆ. ಸೊ ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ವಿಷಮ ವೃತ್ತಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವೃತ್ತಗಳಲ್ಲಿಯೂ 4 ಪಾದಗಳಿರುತ್ತವೆ. ಆದರೆ ಪ್ರತಿ ಒಂದು ಪಾದವು ಮತ್ತೊಂದು ಪಾದಕ್ಕಿಂತ ಭಿನ್ನವಾಗಿರುತ್ತೆ. ಕನ್ನಡ ಸಾಹಿತ್ಯದಲ್ಲಿ ವಿಷಮ ವೃತ್ತಗಳ ಬಳಕೆ ತುಂಬ ವಿರಳ. ಇದಕ್ಕೆ ಉದಾಹರಣೆಯಾಗಿ ನಾಗವರ್ಮನ ಲಕ್ಷಣ ಪದ್ಯವನ್ನು ನಾವು ಗಮನಿಸೋಣ. ಅತಿಶಯ ವಾಕ್ಯಂಪನ್ನಂ ಶತಪೋದ್ರದ್ಭವ ಮಹನ್ವಯೋತ್ಪನ್ನಂ ಚತುರ ಕವಿಕುಲಮಂ ಲಸುದ್ಗುಣೋ ದಮಂ ಚತುರಾನನೇಂದ್ರ ಮಂತ್ರಿ ಪ್ರತಿಮಂ ಶ್ರೀ ನಾಗವರ್ಮನ ಪ್ರತಿಮೆಂ ಅಂತ ತಿಳಿಸಿದ್ದಾರೆ. ಈ ಉದಾಹರಣೆಯಲ್ಲಿ ಪಾದಕ್ಕೆ 4 ಅಕ್ಷರಗಳಿರುತ್ತೆ. ಅಕ್ಷರ ಸಂಖ್ಯೆ ಕ್ರಮವಾಗಿ ಹೆಚ್ಚುತ್ತಾ ಹೋಗಿದೆ. ಇದರಿಂದ ಅವುಗಳಲ್ಲಿ 8, 12, 16, 20 ಅಕ್ಷರಗಳಿವೆ. ಲಘು ವಿನ್ಯಾಸವು ಪಾದದಿಂದ ಪಾದಕ್ಕೆ ಬೇರೆಯೇ ಆಗಿದೆ. ಪಾದಕ್ಕೆ 4ರಂತೆ ಅಕ್ಷರಗಳು ಹೆಚ್ಚುತ್ತಾ ಹೋಗುವುದರಿಂದ ಈ ವಿಷಮ ವೃತ್ತಕ್ಕೆ ಪದ ಚಾತುರುಧ್ವ ವರ್ಗ ಎಂದು ಹೆಸರು. ಸೊ ಇವಾಗ ದಂಡಕಗಳು. ಉತ್ಕೃತಿ ಛಂದಸ್ಸಿನ ಆನಂತರ ನಾಗವರ್ಮ ದಂಡಕದ ಲಕ್ಷಣ ಹೇಳಿದ್ದಾನೆ. ಆದರೆ ಕನ್ನಡದಲ್ಲಿ ಸಂಸ್ಕೃತದಂತೆ ದಂಡಕ ಜನಪ್ರಿಯವಾಗಿಲ್ಲ. ದಂಡಕ ಮುಖ್ಯವಾಗಿ ಉದ್ದವಾಗಿ ಹರಿದುಕೊಂಡು ಹೋಗುವ ಪದ್ಯ ಜಾತಿಯದು. ಇದಕ್ಕೆ ಪಾದನಿಯಮವಿಲ್ಲ. ರಚನೆಯ ದೃಷ್ಟಿಯಿಂದ ಸುಲಭ, ಸಾಧ್ಯವಾದರೂ ಕನ್ನಡದಲ್ಲಿ ಪ್ರಾಚುರ್ಯವಾಗಲಿಲ್ಲ. ಸೊ ಇವಾಗ ನಾವು ಇದರ ಸಾರಾಂಶವನ್ನು ತಿಳ್ಕೊಂಬಿಡೋಣ, ಆಯಿತಾ? ಅದಾದ ನಂತರ ಸ್ವಪರೀಕ್ಷೆ ಕ್ವಶನ್ಗಳು ಹಾಗೆ ಇಲ್ಲಿ ಅವರೇ ಕೊಟ್ಟಿದ್ದಾರೆ ಸ್ವಪರೀಕ್ಷೆ ಉತ್ತರಗಳು ಅಂತ. ಸೊ ಅದ್ರ ಬಗ್ಗೆ ತಿಳ್ಕೊಂಡ್ರೆ ಈ ಒಂದು ಲೆಸನ್ ಕಂಪ್ಲೀಟ್ ಆಗುತ್ತೆ. ಸೊ ಈ ಒಂದು ಲೆಸನಿಂದ ನಿಮಗೆ ಚಂಪಕಮಾಲೆ ವೃತ್ತ ಹಾಗೆ ಉತ್ಪಲಮಾಲೆ ವೃತ್ತದ ಬಗ್ಗೆ ಕೇಳ್ತಾರೆ. ಸೊ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ, ಆಯಿತಾ? ಸಾರಾಂಶ: ವರ್ಣಗಳಿಂದ ಅಥವಾ ಅಕ್ಷರಗಳಿಂದ ಕೂಡಿ ಆದ ಗಣಕ್ಕೆ ವರ್ಣಗಣ ಅಥವಾ ಅಕ್ಷರಗಣ ಎಂದು ಕರೆಯುತ್ತಾರೆ. ಇಲ್ಲಿನ ಗಣ ವಿನ್ಯಾಸದಲ್ಲಿ ವರ್ಣಗಳಿಂದ ಅಥವಾ ಅಕ್ಷರಗಳಿಂದ ಕೂಡಿ ಆದ ಗಣಕ್ಕೆ ವರ್ಣಗಣ ಅಥವಾ ಅಕ್ಷರಗಣ ಎಂದು ಕರೆಯುತ್ತಾರೆ.
ಇಲ್ಲಿನ ಗಣವಿನ್ಯಾಸದಲ್ಲಿ 8 ಬಗೆ ಮಾನ ಬಾಯ ಜರ ಸತ ಇದು ಈ ಗಣಗಳ ಸಂಜ್ಞೆಗಳಾಗಿವೆ. ಯಮತ ರಾಜ ಬಾನ ಸಲಗಂ ಈ ಸೂತ್ರದ ಮೂಲಕ ಪ್ರತಿಯೊಂದು ವೃತ್ತದ ಗಣವಿನ್ಯಾಸ ಲಕ್ಷಣವನ್ನು ನಾವು ತಿಳಿಯಬಹುದೇ. ಯಗಣ ಮಗಣ ತಗಣ ರಗಣ ಜಗಣ ಬಗಣ ನಗಣ ಸಗಣ ಈ ಥರ ಅರ್ಥ ಆಯ್ತಾ. ಇದನ್ನು ನಾವು ತಿಳ್ಕೊಂಡು ನಾವು ಐಡೆಂಟಿಫೈನ ಮಾಡ್ಬೋದು. ಹಾಗೆ ಈ ಸೂತ್ರದ ಪ್ರತಿಯೊಂದು ಗಣವಿನ್ಯಾಸ ಲಕ್ಷಣ ತಿಳಿಯಬಹುದೇ. ವರ್ಣಗಣ ವಿಭಜನೆ ಎಂಬುದು ಬಹುಸಂಖ್ಯೆಯ ವರ್ಣವೃತ್ತಗಳಲ್ಲಿ ಒಂದೊಂದರ ಅವರ ಪ್ರಸ್ತಾರವನ್ನು ಲಕ್ಷಣವನ್ನು ಕಂಡುಹಿಡಿದು ಸೂತ್ರೀಕರಿಸುವುದಕ್ಕೆ ಮಾಡಿಕೊಂಡ ಒಂದು ಕೃತಕ ಶಾಸ್ತ್ರ ವ್ಯವಸ್ಥೆ. ಮಾತ್ರಗಣ ಮತ್ತು ಅಂಶಗಣದಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತೆ ವರ್ಣಗಣದಲ್ಲಿ ವರ್ಣಗಣಗಳಲ್ಲಿ ವೃತ್ತಲಯಕ್ಕೂ ಗಣವಿಭಜನೆಗೂ ಆತ್ಮೀಯವಾದ ಸಂಬಂಧವೇನೂ ತೋರುವುದಿಲ್ಲ. ಇದಕ್ಕೆ ಯಾವುದೇ ಉದಾಹರಣೆ ಸೂಕ್ಷ್ಮವಾಗಬಲ್ಲದು. ಮಾತ್ರಗಣದ ದಾಟಿ ಎದ್ದು ಕಾಣುವ ವರ್ಣವೃತ್ತಗಳಲ್ಲಿ ಅಂತೂ ತೀರ ಕೃತಕವಾಗಿ ತೋರುತ್ತದೆ. ಇಂತಹ ವೃತ್ತಗಳು ಸಂಸ್ಕೃತ ಮತ್ತು ಕನ್ನಡ ಭಾಷಾ ಸಾಹಿತ್ಯಗಳ ಕೃತಿಗಳಲ್ಲಿ ಎಷ್ಟು ದೊರೆಯುತ್ತವೆ. ಮಲ್ಲಿಕಮಾಲೆ, ತರಳ, ವನಮಂಜರಿ ಮುಂತಾಗಿ ಹಲವು ವೃತ್ತಗಳನ್ನು ಹೇಳಬಹುದು. ಪಾದದದಿಯ ಅಲ್ಪ ವ್ಯತ್ಯಾಸ ಹೊರತು ಒಂದೇ ವಿಧವಾದ ಹ್ರಸ್ವ ದೀರ್ಘ ಅಕ್ಷರಗಳ ವಿನ್ಯಾಸವಿರುವ ಕೆಲವು ವರ್ಣವೃತ್ತಗಳು ಪ್ರಸಿದ್ಧವಾಗಿವೆ. ಇವುಗಳಲ್ಲಿಯೂ ವರ್ಣಗಣ ವಿಭಜನೆಯಿಂದಾಗಿ ಒಂದೊಂದಕ್ಕೆ ಎಷ್ಟು ಅಂತರವಿರುತ್ತವೆ ಭಾಸವಾಗುತ್ತದೆ. ಚಂಪಕ ಉತ್ಪಲ ಸಗ್ದರೆ ಮಹಾಸಗ್ದರೆ ಶಾರ್ದೂಲ ಮತ್ತೇಪ ವಿಕ್ರೀಡಿತ ಅಂತರವಿರುವಂತೆ ಭಾಸವಾಗುತ್ತದೆ. ಚಂಪಕ ಉತ್ಪಲ ಶಗ್ದರೆ ಮಹಾಸಗ್ದರೆ ಮುಂತಾದ ವಿಕ್ರೀಡಿತ ಮಂತದ ಜೋಡಿಗಳನ್ನು ಹೋಲಿಸಿ ನೋಡಿದರೆ ಈ ಅಂಶ ಸ್ಪಷ್ಟವಾಗುತ್ತದೆ. ಇದನ್ನು ಗಮನಿಸಿದಾಗ ವರ್ಣಗಣ ಅಥವಾ ಅಕ್ಷರಗಣವೆಂಬುದು ವೃತ್ತ ಜಾತಿಯ ಪ್ರಸ್ತಾರಕ್ಕಾಗಿಯೂ ವೃತ್ತಭೇದದ ಪರಿಜ್ಞಾನಕ್ಕಾಗಿಯೂ ಮಾಡಿಕೊಂಡಿರುವ ಹೊರಗಿನ ಶಾಸ್ತ್ರ ವ್ಯವಸ್ಥೆ ಎಂಬುದು ನಮಗಿಲ್ಲಿ ಸ್ಪಷ್ಟವಾಗುತ್ತೆ. ಸೊ ಇವಾಗ ನಾವು ಸ್ವಪರಿಚಯ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ. ಸೊ ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇದ್ದರೆ ನೀವು ಅದರಲ್ಲಿ ಸೊ ನೋಡ್ಕೊಳ್ಳಿ ಆಯಿತಾ. ಆ ಕ್ವಶನ್ ಅಂತ ಮತ್ತು ಆನ್ಸರ್ ಇರುತ್ತೆ. ಫಸ್ಟು ಸಂಸ್ಕೃತ ಛಂದಸ್ಸಿನಲ್ಲಿ ಎಷ್ಟು ಬಗೆ? ಸಂಸ್ಕೃತ ಛಂದಸ್ಸಿನಲ್ಲಿ ಎಷ್ಟು ಬಗೆ? 2 ಬಗೆ. ಅದ್ಯಾವುದು? ವೈದಿಕ ಛಂದಸ್ಸು ಹಾಗೆ ಲೌಕಿಕ ಛಂದಸ್ಸು. ಎಷ್ಟು ಬಗೆ? 2 ಬಗೆ. ನೆಕ್ಸ್ಟ್, ವರ್ಣವೃತ್ತಗಳ ಸಾಮಾನ್ಯ ಲಕ್ಷಣವೇನು ಅಂತ ಕೇಳಿದ್ದಾರೆ. ವರ್ಣವೃತ್ತಗಳ ಸಾಮಾನ್ಯ ಲಕ್ಷಣ. ವರ್ಣವೃತ್ತಗಳಲ್ಲಿ ಗಣವಿಭಜನೆಯ ಮೂಲಾಂಶವು ವರ್ಣಗಳೇ. ಪ್ರತಿಯೊಂದು ವರ್ಣವೃತ್ತದಲ್ಲಿಯೂ 4 ಪಾದಗಳಿರುತ್ತವೆ. ವೃತ್ತದ ಪ್ರತಿಯೊಂದು ಪಾದದಲ್ಲೂ ಈ ವರ್ಣಗಳು ನಿಯತ ಸಂಖ್ಯೆಯಲ್ಲಿರುತ್ತದೆ. ಈ ನಿಯತ ಸಂಖ್ಯೆಯ ವರ್ಣಗಳು ನಿರ್ದಿಷ್ಟ ಲಘು ಗುರು ವಿನ್ಯಾಸದಲ್ಲಿ ಸಂಯೋಜಿತವಾಗಿರುತ್ತದೆ. ಇದು ಯಾವುದೇ ವರ್ಣವೃತ್ತದ ಸಾಮಾನ್ಯ ಲಕ್ಷಣವಾಗಿರುತ್ತದೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್, ವರ್ಣವೃತ್ತಗಳ ಗಣವಿಭಜನೆಯ ಕ್ರಮವೇನು? ವರ್ಣವೃತ್ತಗಳ ಗಣವಿಭಜನೆ ಅಕ್ಷರಗಳನ್ನು ಆಧರಿಸಿ ನಡೆಯುತ್ತದೆ. ಪ್ರತಿ 3 ಅಕ್ಷರಗಳಿಗೆ ಒಂದೊಂದು ಗಣವನ್ನಾಗಿ ವಿಂಗಡಿಸಲಾಗುತ್ತದೆ. ಅಂದರೆ ಲೈನ್ ಹಾಕಿರುತ್ತೆ ನೋಡಿ, ಪ್ರತಿ ಒಂದು 3 ಅಕ್ಷರಗಳಿಗೆ ಲೈನ್ ಹಾಕುವಂಥದ್ದು, ಅದನ್ನು ಗಣ ವಿಂಗಡಣೆ ಅಂತಾರೆ. ಕೆಲವೊಂದನ್ನು 4 ಹಾಕ್ತಾರೆ, ಬಟ್ ಇದರಲ್ಲಿ ನಾವು ವರ್ಣವೃತ್ತಗಳಲ್ಲಿ 3 ಅಕ್ಷರಕ್ಕೆ ನಾವು ಗಣಗಳನ್ನು ವಿಂಗಡಿಸುವುದನ್ನು ನಾವು ನೋಡಿದ್ದೇವೆ. ಇಲ್ಲಿನ ಗಣವಿನ್ಯಾಸ ಮನ ಭಜಯ ರಸತ ಈ ಸಂಜ್ಞೆಗಳ ಅನುಗುಣವಾಗಿ 8 ಬಗೆಯದ್ದಾಗಿರುತ್ತದೆ. ನೆಕ್ಸ್ಟ್, ವೈದಿಕ ಛಂದಸ್ಸಿನ ಮುಖ್ಯ ವೃತ್ತಗಳು ಯಾವುವು ಅಂತ ಕೇಳಿದ್ದಾರೆ. ಗಾಯತ್ರಿ, ಅನುಷ್ಟುಪ್, ಬೃಹತಿ, ಪಜ್ಞೆ, ತ್ರಿಷ್ಟುಪ್, ಜಗತಿ ಇವು ವೈದಿಕ ಛಂದಸ್ಸಿನ ಬಹುಮುಖ್ಯ ವೃತ್ತಗಳಾಗಿವೆ. ಸೊ ನೆಕ್ಸ್ಟ್, 5th ಒನ್, ಲೌಕಿಕ ಛಂದಸ್ಸು ಎಂದರೇನು? ಲೌಕಿಕ ಛಂದಸ್ಸು ವೈದಿಕ ಛಂದಸ್ಸಿಗಿಂತ ಭಿನ್ನವಾಗಿದ್ದರೂ ವೈದಿಕ ಛಂದಸ್ಸೇ ಇದರ ಮೂಲವಾಗಿದೆ. ಲೌಕಿಕ ಛಂದಸ್ಸು ಇತಿಹಾಸ ಕಾವ್ಯ ಪುರಾಣಗಳಲ್ಲಿ ಕಂಡು ಬರುತ್ತದೆ. ಲೌಕಿಕ ಛಂದಸ್ಸಿನ ವೃತ್ತಗಳಲ್ಲಿ 4 ಅಕ್ಷರದ ಬದಲಿಗೆ 3 ಅಕ್ಷರದ ಗಣವಿಭಜನೆ ಕಂಡು ಬರುತ್ತದೆ ಇಲ್ಲಿ ಲೌಕಿಕ ಛಂದಸ್ಸಿನಲ್ಲಿ. ನೆಕ್ಸ್ಟ್, ಲೌಕಿಕ ಛಂದಸ್ಸಿನ ವೃತ್ತಗಳನ್ನು ಹೆಸರಿಸಿ. ಲೌಕಿಕ ಛಂದಸ್ಸಿನ ವೃತ್ತಗಳಲ್ಲಿ 4 ಬಗೆ. ಅದ್ಯಾವುದಪ್ಪ ಅಂದರೆ ಸಮವೃತ್ತಗಳು, ಅರ್ಧ ವೃತ್ತಗಳು, ವಿಷಮ ವೃತ್ತಗಳು ಹಾಗೆ ದಂಡಕಗಳು. ಯಾವುದರಲ್ಲಿ ಲೌಕಿಕ ಛಂದಸ್ಸಿನಲ್ಲಿ 4 ಬಗೆಯಾಗಿರುತ್ತೆ. ಅದು ಯಾವುದಪ್ಪ ಅಂದರೆ ಸಮವೃತ್ತಗಳು, ಅರ್ಧ ವೃತ್ತಗಳು, ವಿಷಮ ವೃತ್ತಗಳು ಹಾಗೆ ದಂಡಕಗಳು. ಸೊ ನೆಕ್ಸ್ಟ್, ಕನ್ನಡ ವರ್ಣವೃತ್ತಗಳ ವೈಶಿಷ್ಟ್ಯವೇನು ಅಂತ ಕೇಳಿರುವಂಥದ್ದು. ಕನ್ನಡ ವೃತ್ತಗಳ ವಿಶೇಷವನ್ನು ಈ ಘಟಕದ ಅಧ್ಯಯನ ಹಿನ್ನೆಲೆ ನಾವು ಇಲ್ಲಿ ಸಂಗ್ರಹಿಸಿ
ಬರೆಯಿರಿ ಅಂತವ್ರು ನಮಗೆ ಹೇಳಿದ್ದಾರೆ. ಕನ್ನಡ ವರ್ಣವೃತ್ತಗಳ ವೈಶಿಷ್ಟ್ಯವೇನು ಅಂತ. ಸಮವೃತ್ತಗಳ ಸಾಮಾನ್ಯ ಲಕ್ಷಣವೇನು? ನೆಕ್ಸ್ಟ್, ವರ್ಣ ಸಂಖ್ಯೆ ಲಘುಗುರುಗಳ ಅಥವಾ ಗಣವಿನ್ಯಾಸದಲ್ಲಿ ವೃತ್ತದ 4 ಪಾದಗಳು ಒಂದೇ ರೀತಿಯಿಂದ ಕೂಡಿರುವುದಕ್ಕೆ ನಾವು ಸಮವೃತ್ತಗಳು ಎಂದು ಕರಿತೇವೆ. ಇನ್ನೊಮ್ಮೆ, ವರ್ಣಸಂಖ್ಯೆ ಲಘುಗುರುಗಳ ಅಥವಾ ಗಣವಿನ್ಯಾಸದಲ್ಲಿ ವೃತ್ತದ 4 ಪಾದಗಳು ಒಂದೇ ರೀತಿಯಿಂದ ಕೂಡಿರುವುದಕ್ಕೆ ಅದನ್ನು ನಾವು ಸಮವೃತ್ತಗಳು ಅಂತ ಕರಿತೇವೆ. ನೆಕ್ಸ್ಟ್, ಸಮವೃತ್ತಗಳಲ್ಲಿ ಎಷ್ಟು ಬಗೆ, ಅದು ಯಾವುದು ಅಂತ ಕೇಳಿದ್ದಾರೆ. ಸಮವೃತ್ತಗಳಲ್ಲಿ ಪ್ರಮುಖವಾಗಿ 26 ಎಷ್ಟು ಬಗೆಗಳಿದೆ? ಸಮವೃತ್ತಗಳಲ್ಲಿ 26 ಬಗೆಗಳಿವೆ. ಒಂದೊಂದು ವೃತ್ತದೊಳಗೆ ಹಲವಾರು ಪ್ರಭೇದಗಳಿವೆ. ಉಕ್ತಿಯಿಂದ ಉಕೃತಿಯವರೆಗಿನ ವೃತ್ತಗಳನ್ನು ನಮಗೆ ಅವರು ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ. ಆ 26 ಬಗೆಗಳು ಯಾವುವು ಅಂತ ನಾವು ನೋಡ್ಬೋದು. 64ನೇ ಪೇಜ್ನಲ್ಲಿ ಉಕ್ತೆ, ಅತ್ಯುಕ್ತೆ, ಮಧ್ಯೆ, ಪ್ರತಿಷ್ಠೆ, ಸುಪ್ರತಿಷ್ಠೆ ಅದಿದೆಯಲ್ಲ, ಅದನ್ನೇ ನಾವು ಏನದು ಸಮವೃತ್ತಗಳ 26 ಬಗೆಗಳಿವೆ ಅಂತ ನಾವು ಅಲ್ಲಿ ನೋಡ್ಬೋದು. ಸೊ ನೆಕ್ಸ್ಟು 10ನೇದು, ಖ್ಯಾತ ಕರ್ನಾಟಕಗಳು ಯಾವುವು ಅಂತ ಕೇಳಿದ್ದಾರೆ. ಖ್ಯಾತ ಕರ್ನಾಟಕಗಳು ಯಾವುವು? ಚಂಪಕಮಾಲೆ, ಉತ್ಪಲಮಾಲೆ, ಶಾರ್ದೂಲ, ವಿಕ್ರೀಡಿತ, ಮತ್ತೇವ ವಿಕ್ರೀಡಿತ, ಶ್ರಗ್ಧರ ವೃತ್ತ, ಮಹಾಶ್ರಗ್ಧರ ವೃತ್ತ, ಇವು 6 ವೃತ್ತಗಳೇ ಖ್ಯಾತ ಕರ್ನಾಟಕಗಳು. ಖ್ಯಾತ ಕರ್ನಾಟಕಗಳು ಯಾವುವು ಅಂತ ಕೇಳಿದರೆ ಅಂದರೆ ಇವು ಅಂತ ಹೇಳ್ಬೋದು, 6. ನೆಕ್ಸ್ಟು ಗುರು ಒಂದಾದಿಯಲ್ಲಿ ಬಂದಿದ್ದರೆ ಅದು ಯಾವ ವೃತ್ತವಾಗುತ್ತದೆ ಅಂತ ಕೇಳಿದ್ದಾರೆ. ಗುರು ಒಂದೇ ಆದಿಯಲ್ಲಿ ಇದ್ದರೆ, ಬರೀ ಗುರು ಇದ್ದರೆ ಅದನ್ನು ನಾವೇನಂತ ಕರಿತೇವೆ? ಉತ್ಪಲಮಾಲಾ ವೃತ್ತ ಅಂತ ಕರಿತೇವೆ. ಸೊ ನೆಕ್ಸ್ಟ್, ಚಂಪಕಮಾಲೆಯ ಲಕ್ಷಣವೇನು ಅಂತ ಕೇಳಿದ್ದಾರೆ. ನಜ ಭಜಜಂ ರಂ ಬಗೆಗೊಳ್ಳುತ್ತೀರೆ ಚಂಪಕಮಾಲೆಯೆಂದಿಪ್ಪರ್. ಪಾದವೊಂದರಲ್ಲಿ 21 ಅಕ್ಷರಗಳಿದ್ದು ಮಾತ್ರೆಗಳ ಸಂಖ್ಯೆ 28 ಆಗಿದ್ರೆ, ಮಾತ್ರೆಗಳ ಸಂಖ್ಯೆ 28 ಬಂದಿದ್ರೆ ಅಲ್ಲಿ 13ನೇ ಅಕ್ಷರಕ್ಕೆ ಯತಿ ಬರುತ್ತೆ. ಅದನ್ನು ನಾವು ಏನಂತ ಕರಿತೇವೆ? ಚಂಪಕಮಾಲ ವೃತ್ತ. ಈ ಥರ ನಾವು ಐಡೆಂಟಿಫೈ ಮಾಡಬೇಕು. ನೆಕ್ಸ್ಟ್, ಮಸಜ ಸತತಗು ಇದು ಯಾವ ವೃತ್ತದ ಲಕ್ಷಣ ಕ್ರಮ ಅಂತ ಕೇಳಿರುವಂಥದ್ದು. ಕ್ವಶನ್ ನಂಬರ್ 13. ಇದು ಶಾರ್ದೂಲ ವಿಕ್ರೀಡಿತ ವೃತ್ತದ ಲಕ್ಷಣ ಕ್ರಮ. ಅರ್ಥ ಆಯ್ತಾ? ನೆಕ್ಸ್ಟ್ 14ನೇದು, ಮತ್ತೇವ ವಿಕ್ರೀಡಿತದ ವೃತ್ತದ ಲಕ್ಷಣವೇನು? ಅಲ್ಲಿ ಎಷ್ಟನೆಯ ಅಕ್ಷರಕ್ಕೆ ಯತಿ ಬರುತ್ತದೆ ಅಂತ ಕೇಳಿದ್ದಾರೆ. ಸಬರಂ ನಂ ಮಯ ಲಂ ಗಮ್ ಮಮು ಬಗೆಗೊಳಲ್ ಮತ್ತೇವ ವಿಕ್ರೀಡಿತಂ. ಇದು ಆನ್ಸರ್. ಸೊ ನೆಕ್ಸ್ಟ್ 15ನೇದು, ಗುರು 4 ಇದ್ದರೆ ಅದು ಯಾವ ವೃತ್ತವೆಂದು ನಾವು ನಿರ್ಧರಿಸ್ತೇವೆ? ಗುರು 4 ಇದ್ದರೆ ನಾವು ಅದನ್ನು ಶ್ರಗ್ಧರ ವೃತ್ತ ಎನ್ನಿಸ್ತದೆ. ಗುರು 4 ಇದ್ದರೆ ಅದು ಯಾವ ವೃತ್ತ? ಶ್ರಗ್ಧರ ವೃತ್ತ. ನೆಕ್ಸ್ಟ್ 16ನೇದು, ಸತತಂ ನಂ ಸಂ ರ ಗಂ ನೆರೆ ದೆಸೆದಿದ್ದರೆ ಅದು ಯಾವ ವೃತ್ತವೆಂದು ತಿಳಿಯಬಲ್ಲಿರಿ ಅಂತ ಕೇಳಿದ್ದಾರೆ. ಅದು ಯಾವ ವೃತ್ತ ಅಂದರೆ ಮಹಾಶ್ರಗ್ಧರ ವೃತ್ತ. ಅರ್ಥ ಆಯ್ತಾ? ನೆಕ್ಸ್ಟ್ 17ನೇದು, ಅರ್ಧ ಸಮವೃತ್ತಗಳು ಎಂದರೇನು ಅಂತ ಕೇಳಿದ್ದಾರೆ. ವರ್ಣಸಂಖ್ಯೆ ಹಾಗೂ ಲಘುಗುರು ವಿನ್ಯಾಸಗಳಲ್ಲಿ ವೃತ್ತದ 1 ಮತ್ತು 3ನೇಯ ಪಾದಗಳು, ವರ್ಣಸಂಖ್ಯೆ ಹಾಗೂ ಲಘುಗುರು ವಿನ್ಯಾಸಗಳಲ್ಲಿ 1 ಮತ್ತು 3ನೇಯ ಪಾದಗಳು ಒಂದು ಸಮವಾಗಿಯೂ 3ನೇಯ ಪಾದಗಳು ಒಂದು ಸಮವಾಗಿಯೂ ವೃತ್ತದ 2 ಮತ್ತು 4ನೇಯ ಪಾದಗಳು ಇನ್ನೊಂದು ಸಮನಾಗಿ ಇರುವುದನ್ನು ನಾವು ಅರ್ಧ ಸಮವೃತ್ತಗಳೆಂದು ಕರೀತೇವೆ. ಅರ್ಥ ಆಯ್ತಾ? 1 ಮತ್ತು 4ನೇಯ ಪಾದಗಳು ಒಂದು ಸಮನಾಗಿಯೂ ಹಾಗೆ ವೃತ್ತದ 2 ಮತ್ತು 4ನೇಯ ಪಾದಗಳು ಇನ್ನೊಂದು ಸಮನಾಗಿ ಇರುವುದನ್ನು ನಾವು ಅರ್ಧ ಸಮವೃತ್ತಗಳೆಂದು ಹೇಳ್ತೇವೆ. ವರ್ಣಸಂಖ್ಯೆ ಹಾಗೂ ನೆಕ್ಸ್ಟ್ ವಿಷಮವೃತ್ತಗಳು ಎಂದರೇನು? ವಿಷಮವೃತ್ತಗಳು ಅಂದರೆ ವರ್ಣಸಂಖ್ಯೆಯ ಹಾಗೂ ಲಘುಗುರು ವಿನ್ಯಾಸಗಳಲ್ಲಿ ವೃತ್ತದ 4 ಪಾದಗಳು ಬೇರೆ ಬೇರೆಯಾಗಿದ್ದರೆ ಅದಕ್ಕೆ ವಿಷಮ ಚತುಷ್ಪದಿ ಎಂದು ಹೆಸರು. ವರ್ಣಸಂಖ್ಯೆಯಲ್ಲಿ ಲಘುಗುರು ವಿನ್ಯಾಸಗಳಲ್ಲಿ ವೃತ್ತದ 4 ಪಾದಗಳು ಬೇರೆ ಬೇರೆಯಾಗಿದ್ದರೆ ಅದನ್ನು ನಾವು ಚತುಷ್ಪದಿ ಅಂತ ನಾವು
ಕರಿತೇವೆ. ಸೊ ನೆಕ್ಸ್ಟ್ 19ನೇದು ರೆಸಿಯಂ ಕಾಲಾಗ್ನಿ ರುದ್ರಂ ಪೋಚ್ಛ ಮಾಡುವವಲಂತ ಶಾರೋ ಮಧ್ಯದಿಂ ಸ. ಇದು ಯಾವ ವೃತ್ತ? ಇದಕ್ಕೆ ಪ್ರಸ್ತಾರ ಹಾಕಿ ಛಂದಸ್ಸಿನ ಲಕ್ಷಣಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಅದ್ಯಾವುದಪ್ಪ ಅಂದರೆ ಮಹಾಶಬ್ದರ ವೃತ್ತ. ಅದನ್ನು ಸಾಬಾರಾನ ಮಾಯ. ಇದು ಎಷ್ಟು? 22 ಅಕ್ಷರಗಳು ಇರುತ್ತದೆ. ಅರ್ಥ ಆಯ್ತಾ? ಮಹಾಶಬ್ದರ ವೃತ್ತ ಲಕ್ಷಣ ಸಾಬಾರಾನಾಮಯ. ಇದು 22 ಅಕ್ಷರಗಳು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ನೆನೆಯದಿರಣ್ಣ ಭಾರತದೊಳಿಂ ಪೆಚ್ಚರಾರು ಮದೋದಂ ಚಿತ್ತದಿಂ. ಇದು ಯಾವ ವೃತ್ತ? ಪ್ರಸ್ತಾರ ಹಾಕಿ ಅದರ ಲಕ್ಷಣವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇದು ಚಂಪಕಮಾಲೆಯ ವೃತ್ತವಾಗಿದೆ. ಇದು ನ ಜ ಬ ಜ ಜ ರ. ಇದು ಈ ವೃತ್ತದ ಲಕ್ಷಣ. ಹಾಗೆ ಇದು 21 ಅಕ್ಷರಗಳಿಂದ ಕೂಡಿರುತ್ತದೆ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ಇದರಿಂದನೂ ಕೂಡ ನಿಮಗೆ ಕ್ವಶನ್ನು ಕೂಡ ಕೇಳ್ತಾರೆ. ಬರೀ ನಿಮಗೆ ಲಘುಗುರು ಕೇಳೋದ್ರಲ್ಲಿ ಕ್ವಶನ್ನು ಕೂಡ ಕೇಳ್ತಾರೆ. ಸೊ ಓದ್ಕೊಳ್ಳಿ, ಹಾಗೆ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಅರ್ಥ ಆಗಿದೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಹಾಗೆ ಇನ್ನು ಹೆಚ್ಚಿನ ವೀಡಿಯೋಸ್ಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಸೊ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಸೊ ಎಕ್ಸಾಮ್ಗೆ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ, ಸಿ ಯು ದಿ ನೆಕ್ಸ್ಟ್ ವಿಡಿಯೋ. ಸೊ ಮುಂದಿನ ವಿಡಿಯೋದಲ್ಲಿ ಘಟಕ 6ನೇ ಬಗ್ಗೆ ನಿಮಗೆ ತಿಳಿಸ್ತಾನೆ. ಸೊ ವೆಯ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.